ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮಿತಾ ಸಹನಾ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿರ್ತೀರಾ? ಐ ಹೋಪ್ ಎಲ್ಲರೂ ಸಖತ್ತಾಗಿರ್ತೀರಾ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ಟೈಮು 7:30. ಇವತ್ತು ಮಂಡೇ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ಇವತ್ತು ಆಫೀಸ್ ರಜಾ. ಯಾಕೆ ಅಂತ ಗೊತ್ತಿಲ್ಲ, ನನಗೆ ನೆನ್ನೆ ಈವ್ನಿಂಗ್ ಮೆಸೇಜ್ ಬಂತು ಇವತ್ತು ರಜಾ ಇದೆ ಅಂತ. ಸೊ ಫುಲ್ಲು ಖುಷಿಯಾಗ್ಬಿಟ್ಟಿದ್ದೀನಿ. ಸುಮಾರು ಒಂದು 6 ಮಂತ್ಸ್ ಮೇಲೆ ಮನೆಯಲ್ಲಿ ಇರೋ ಥರ ಆಗಿದೆ. ಸೊ ಇವಾಗ ಜಸ್ಟ್ ಎದ್ದಿದ್ದು. ಡೈಲಿ 6 ಗಂಟೆಗೆ ನಿದ್ದೆ ಅವಾಯ್ಡ್ ಮಾಡೋಕ್ಕಾಯ್ತಿರಲಿಲ್ಲ, ಆದರೂ ಎದ್ದೇಳಲೇಬೇಕಿತ್ತು ಕೆಲಸ ಅಂತ. ಸಂಡೇ ಫ್ರೀ ಇದ್ರೂ ಎಲ್ಲಾದರೂ ಹೋಗಬೇಕು ಅಂತಂದರೆ ಅವತ್ತು ಬೇಗ ಎದ್ದೇಳ್ತಾಯಿದ್ದೆ. ಇವತ್ತು ಕಂಪ್ಲೀಟಾಗಿ ನಿದ್ದೆ ಮಾಡಿ 7:30ಗೆ ಎದ್ದಿದ್ದೀನಿ. ಮಕ್ಕಳಿಗೆಲ್ಲ ಸ್ಕೂಲ್ ಇದೆ, ಕಾಲೇಜ್ ಇದೆ. ಬಟ್ ನಾನೇನು ಟಿಫನ್ ಮಾಡಿಲ್ಲ. ಹೋಗಿ ಬೇಡ ಇವಾಗ ಮಲ್ಕೋ, ಅವ್ರಿಗೆ ಹೋಟ್ಲಲ್ಲಿ ಏನಾದರೂ ಹಾಕಿಸ್ಕೊಡ್ತೀನಿ ಅಂತ ಬಾಕ್ಸರ್ಗೆ ಅಂತ ಅಂದರು. ಸೊ ಅದಕ್ಕೆ ಲೇಟಾಗಿದ್ದೆ. ಇವತ್ತು ಏನೇನು ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ಬರುತ್ತೆ, ಸ್ಕಿಪ್ ಮಾಡ್ತೀರಾ. ನೋಡ್ತೀರಿ ಯಾರ್ಯಾರು ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ತೀರಾ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹಾಗೆ ಸಿಗ್ತೀನಿ ನಿಮಗೆ ಫ್ರೆಂಡ್ಸ್. ಹಾಗೆ ನೆನ್ನೆ ವೀಡಿಯೋಸ್ ಎಲ್ಲ ಎಡಿಟ್ ಮಾಡ್ತಾ ಕೂತಿದ್ದೆ. ಎಡಿಟಿಂಗ್ ಆಯಿತು. ಕಾಫಿ ಕುಡಿಯೋಣ ಅಂತ ಎಲ್ಲರೂ ಹೋದರು. ಸ್ಕಂದ, ಸೋನು, ಅವಿನೂ ಹೋದರು. ನಾನು ಒಬ್ಬಳೇ ಇರೋದು. ಅದಕ್ಕೆ ಟಿಫನ್ ಏನು ಮಾಡಲಿಲ್ವಲ್ಲ, ಸರಿ ಸ್ಟ್ರಾಂಗಾಗಿ ಒಂದು ಲೋಟ ಕಾಫಿ ಕುಡಿಯೋಣ ಅಂತ ಮಾಡ್ಕೊತಾ ಇದ್ದೀನಿ. ನೋಡಿ ಗಾಯ್ಸ್, ಕಡಲೆಕಾಯಿ ಬೀಜನ ತೊಳೆದಿಕ್ಕವ್ರೆ. ಮುಖ ತೋರಿಸ್ಲಿ ಅವ್ರದ್ದು ಹೆಂಗಿದ್ದಾರೆ ಅಂತ. ನೋಡಿ ಹೇಗಿದೆ ಕಡಲೆಕಾಯಿ ಬೀಜ. ಚೆನ್ನಾಗಿದೆ ಗಾಯ್ಸ್ ಕಡಲೆಕಾಯಿ ಬೀಜ. ಮಾಡು, ವೀಡಿಯೋ ಮಾಡ್ತೀನಿ, ಅದನ್ನು ವೈರಲ್ ಆಗಲಿ. ಆಯ್ತಾ, ಗೊತ್ತಾಯ್ತಾ? ಇಲ್ಲ ಫ್ರೆಂಡ್ಸ್, ಈಗ ಎಲ್ಲ ಕೆಲಸ ಮುಗೀತು, ಸ್ನಾನನೂ ಮುಗೀತು. ಹೊಟ್ಟೆ ಹಸಿತಾ ಇದೆ. ಅಡುಗೆ ಏನೂ ಮಾಡಿಲ್ಲ. ಅವಿನಾಶ್ ಅವರು ಎಲ್ಲೋ ಕರ್ಕೊಂಡು ಹೋಗ್ತಾರಂತೆ, ನೋಡೋಣ ಎಲ್ಲಿ ಕರ್ಕೊಯ್ತಾರೆ ಊಟಕ್ಕೆ. ಫ್ರೆಂಡ್ಸ್, ಈಗ ಕೆಲಸ ಇದೆ ಅಂತ ಹೀಗೆ ಊಟನೂ ಹೊಟ್ಟೆ ಹಸಿತಾ ಇದೆ. ಬೆಳಗ್ಗೆ ಏನೂ ತಿಂದಿಲ್ಲ ನಾನು, ಬರೀ ಕಾಫಿ ಕುಡಿದು ರೆಸ್ಟ್ ತಿಂದಿದ್ದಷ್ಟೇ. ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದಾರೆ, ನೋಡೋಣ ಎಲ್ಲಿ ಹೋಗ್ತಾ ಇದ್ದಾರೆ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಫ್ರೆಂಡ್ಸ್, ಇದು ಯಾವುದೋ ಹೊಸದಾಗಿ ರೆಸ್ಟೋರೆಂಟು ಓಪನ್ ಆಗಿದೆ. ಸಂಕ್ರಾಂತಿ ಹಬ್ಬದ ಊಟ ಅಂತ, ಅಂದರೆ ಬಾಳೆ ಎಲೆ ಊಟ. ಗೊತ್ತಿಲ್ಲ, ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಬಂದಿದ್ದೀವಿ. ನಮಗೂ ಗೊತ್ತಿರಲಿಲ್ಲ ಫ್ರೆಂಡ್ಸ್. ಮವಿಗೆ ಎಲ್ಲ ಗೊತ್ತು, ಎಲ್ಲಿ ಓಪನು, ಎಷ್ಟು ಗಂಟೆಗೆ ಓಪನು, ಹೊಸದಾಗಿ ಏನೇನು ಸ್ಟಾರ್ಟ್ ಮಾಡಿರ್ತಾರೆ ಎಲ್ಲ. ಅಂದರೆ ಹಿಂಗೆ ಬಂದಿದ್ದೀನಿ ಉಚಿತರ. ಒಳ್ಳೆ ಡೆಕೋರೇಷನ್ ಫ್ರೆಂಡ್ಸ್. ಸಖತ್ತಾಗಿದೆ ಫ್ರೆಂಡ್ಸ್. ಫಸ್ಟ್ ಟೈಮ್ ಬಂದಿರೋದು ನಾನು. ಫ್ರೆಂಡ್ಸ್, ನನಗೆ ತುಂಬ ಇಷ್ಟ ಬಾಳೆ ಎಲೆ. ಫಸ್ಟ್ ವೆಲ್ಕಮ್ ಡ್ರಿಂಕ್ ಕೊಟ್ಟಿದ್ದಾರೆ ನೋಡಿ. ಆ್ಯಕ್ಚುಲಿ ಇನ್ನೂ ಪೂಜೆ ಮಾಡಿಸಿದ್ದಾರೆ, ದೇವ್ರ ಪ್ರಸಾದ ಅಂತೆ. ಹಿಂಗೆ ಸ್ಟಾರ್ಟ್ ಮಾಡಿದ್ದಾರೆ. ಒಬ್ಬಟ್ಟು ಫ್ರೆಂಡ್ಸ್, ಎಷ್ಟೋ ತಿಂದು ಮುಗಿಸಿದ್ವಿ. ಐಸ್ ಕ್ರೀಮ್ ಕೊಟ್ಟಿದ್ದಾರೆ, ಎಲೆ ಕೊಟ್ಟಿದ್ದಾರೆ, ಎಲೆ ಅಡಿಕೆ ಹಾಕೊಳ್ಳಿ ಅಂತ. ನನಗೆ ತಿನ್ನೋಕ್ಕಾಯ್ತಾಯಿಲ್ಲ, ಫುಲ್ ಕಂಪ್ಲೀಟ್ ಎಲೆ ಖಾಲಿ. ಏನು ಗೊತ್ತಾ, ಊಟ ಮಾತ್ರ ಸಕ್ಕತ್ತಾಗಿತ್ತು. ಇರೋಡು ಮೊಬೈಲ್ ಇಡು. ಹೇಗಿತ್ತು ಊಟ? ಸೂಪರ್ ಆಯಿತು. ಎಷ್ಟು ಕೊಡ್ತೀಯ ಔಟ್ ಆಫ್ 10? ನೀಟಾಗಿತ್ತು, ಜಾಗ ಸ್ಟಾಫ್ಸ್ ನೀಟಾಗಿತ್ತು, ಸಕ್ಕತ್ತಾಗಿತ್ತು ಫ್ರೆಂಡ್ಸ್. ಔಟ್ ಆಫ್ 10ಗೆ 10. ಔಟ್ ಆಫ್ ಓಕೆ. ಎಲ್ಲನೂ ಚೆನ್ನಾಗಿದೆ. ಆಮೇಲೆ ಎಲೆ ಅಡಿಕೆ ಹಾಕ್ಕೊಂಡೆ, ನನಗೊಂಥರ ತಲೆ ಸುತ್ತದೆ. ತಲೆ ಮೈಯೆಲ್ಲ ಬಿಸಿಯಾಗ್ಬಿಡುತ್ತೆ. ಎಲೆ ಅಡಿಕೆ ಹಾಕ್ಕೊಂಡ್ರೆ ಮೈ ಬಿಸಿ ಆಗುತ್ತೆ, ತಲೆ ತಿರುಗುತ್ತೆ. ಆ್ಯಕ್ಚುಲಿ ಹೋಟ್ಲ್ ಅಡ್ರೆಸ್ ಹೇಳ್ಬಿಡ್ತೀನಿ ನೋಡಿ. RR ನಗರ, ಡಬಲ್ ರೋಡು, ARR ಗ್ರ್ಯಾಂಡ್ ಅಂತ. ಬಾಳೆ ಎಲೆ ಊಟ ಇದು ಮೇನ್ ರೋಡಲ್ಲಿ ಇದೆ. ಬನ್ನಿ ನೀವು ಬಾಳೆ ಎಲೆ ಊಟ ಮಾಡಿ ಎಂಜಾಯ್ ಮಾಡಿ. ಏನು ಗೊತ್ತಾ ಫ್ರೆಂಡ್ಸ್, ಒಳ್ಳೆ ಹಿಂಗೆ ಆಗ್ತಾಯಿದೆ ಅಂದರೆ ಫುಲ್ಲು ತಲೆ ಸುತ್ತೈತೆ. ಎಲೆ ಅಡಿಕೆ ಹಾಕೋಬಿಟ್ಟು ನೋಡಿ ಎಷ್ಟು ಕಲರ್ ಬಂದಿದೆ. ಈಗ ಅವಿನಾಶ್ ಸ್ಕೂಲ್ ಹತ್ರ ಹೋದರು. ಸೊ ಇವಾಗ ಆಲ್ಮೋಸ್ಟ್ ಟೈಮು 1 ಗಂಟೆ. ಒಂದು
ಅರ್ಧ ಗಂಟೆ 1 ಅವರ್ ನಿದ್ದೆ ಮಾಡಿಬಿಟ್ಟು ಮತ್ತೆ ನಿಮಗೆ ಸಿಗ್ತೀನಿ. ಟಾಟಾ, ಸಿ ಯು. ಫ್ರೆಂಡ್ಸ್, ಮಲ್ಕೊಳ್ಳೋಣ ಅಂತ ಹೋದ ಒಂದು ಅಮೆಝಾನ್ ಆರ್ಡರ್ ಇತ್ತು, ಬುಕ್ ಮಾಡಿ 2-3 ಡೇಸ್ ಆಗಿದೆ. ಇದು ಏನಪ್ಪ ಅಂದರೆ ಕಾರ್ಡ್ಸ್ಗಳೆಲ್ಲ ಇಟ್ಕೋತಾರಲ್ಲ ವ್ಯಾಲೆಟ್ಟು, ಅದು ಅವೀಗ ಬುಕ್ ಮಾಡಿದೆ. ಒಂದು ಫುಲ್ಲು ಪೌಚು ಅರ್ಧಕ್ಕೆ ಕಿತ್ತೋಗ್ಬಿಟ್ಟಿದ್ರು. ಅವ್ನು ಏನು ಬುಕ್ ಮಾಡ್ಕೊಳ್ಳಲ್ಲ, ನಾನೇ ಎಲ್ಲ ಬುಕ್ ಮಾಡಬೇಕು. ಒಂದು ಬಟ್ಟೆಯಿಂದ ಅವ್ನಿಗೇನು ಬೇಕು ಎಲ್ಲ, ಅದಕ್ಕೆ ಬುಕ್ ಮಾಡಿದೆ. ಬಂದಿದೆ, ಓಪನ್ ಮಾಡಿಲ್ಲ. ಅವ್ನು ಬಂದಮೇಲೆ ಅವನೇ ಓಪನ್ ಮಾಡಿ ನೋಡಲಿ ಅಂತ ಮಲ್ಕೊಂಡಿದ್ದೆ. ಇನ್ನೂ ನಿದ್ದೆ ಬಂದಿರಲಿಲ್ಲ. ಫೋನ್ ಬಂತು, ಹೋಗಿ ತಂದೆ. ಈಗ ಮಲ್ಕೋತೀನಿ. ಏನು ವಾವ್ ಅನ್ಬೇಡ, ನೋಡು ಫಸ್ಟ್. ಆಲ್ರೆಡಿ ಹೇಳಿದ್ದೀನಲ್ವ ಏನು ಅಂತ. ಏನು ವಾವ್ ಅಂತ್ಯಾ? ಏನದು ಸೌಂಡು? ಎಲ್ಲೈತೆ ಕ್ಯಾಮ್ರಾ? ಅಯ್ಯೋ ದೇವರೇ. ಅಯ್ಯ, ಅದು ಅನ್ಸಲ್ಲ. ಏನು ಲೆದರ್ ಪರ್ಸಮ್ಮ, ಕಾರ್ಡ್ಸು ಪರವಾಗಿಲ್ಲ, ಕಾಣಿಸ್ಲಿ. ಈಗ ಇಲ್ಲಿ ನೀನು ಹೊಟ್ಟೆ ಕಾಣಿಸ್ತಿಲ್ವಾ? ಹಾಗೆ ಅದು ತೆಂಗಿ ಅಷ್ಟಾರು ಬುಕ್ ಮಾಡೋಳೆ, ನೀನು ಅದು ಮಾಡ್ಕೊಂಡಿಲ್ವಲ್ಲ. ಕೊಡು ನೋಡಿ ಫ್ರೆಂಡ್ಸ್, ಇದು ಪೆಂಗಿ ಥರನಾ? ನೋಡಿ ಚೆನ್ನಾಗಿಲ್ವಾ ಇದು? ನೀನು ಕೊಡಿಲಿ ಪೌಚ್ ಇಡುಮ್ಮ ನಿಂದು. ಇದು ಚೆನ್ನಾಗಿದೆಯಾ? ಕೊಡಿಲಿ ಇಡುಮ್ಮ. ನೋಡಿ ಫ್ರೆಂಡ್ಸ್, ಹಿಂಗಿದೆ ಈ ಪೌಚು. ಈ ಮಟ್ಟಿಗೆ ಹಾಳಾದರೂ ಒಂದು ತೊಗೋಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ. ಆಲ್ಮೋಸ್ಟ್ ಇದರಲ್ಲಿ ಇರೋದೆಲ್ಲ ನಂದೇ ಕಾರ್ಡು. ಕೊಟ್ಟಂಗೆ ಮಾಡಿದ್ರೆ ಎಲ್ಲ ನನ್ನ ಅಕೌಂಟೆ. ನನ್ನ ಪರ್ಸಿದೆ, ಪರ್ಸಲ್ಲಿ ಒಂದು ಕಾರ್ಡು ಬಿಟ್ಟಿಲ್ಲ, ಎಲ್ಲ ಎತ್ತಿಕೊಂಡವನೇ. ಯಾವ ಗಂಟೆ ಕಾಸು ನಂಗೆ ಕೊಡಲ್ವಲ್ಲ. ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಇದನ್ನ ಚೆನ್ನಾಗಿಲ್ಲ ಅಂತಾನೆ ಇಷ್ಟಾರು ಹೆಲ್ಪ್ ಮಾಡ್ತೀವಲ್ಲ ಅನ್ನೋ ಇದೇ ಇಲ್ಲ, ಕೃತಜ್ಞತೆ ಇಲ್ಲ. ಹೇಳು, ಚೆನ್ನಾಯ್ತಾ ಇಲ್ವಾ? ಕರ್ಕೊಂಬಂದು ನಿನ್ನ ಮಗನ ಕಾರ್ ಕಳಿಸು, ಹೋಗ್ತೀನಿ. ಹೋಗಿ ಎತ್ಕೊಳೋ ಕಾರ್. ನಾರಾಯಣ ಮನೆಗೆ ಹೋಗೋಣ. ನೋಡಿ ಬುಂಡ, ನೋಡ್ರಿ ಬೋಡ ಮಚ್ಚ ಎಲ್ಲ ಇರ್ತೀಯಾ? ಫ್ರೆಂಡ್ಸ್, ಈಗ ಸ್ಪಂದನ್ ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಅದ ಬಂದಿರೋ ಆನೆ ಥರ ಆಡ್ತಾ ಇದ್ದಾನೆ. ಎಲ್ಲ ಮುಖ ತೋರಿಸೋಡು. ಹಿಂಗೆ ಆಡ್ತಾನೆ. ಅಯ್ಯೋ ಸುಮ್ಮನೆ ಯಾವ್ದು ಹಿಂಗೆ ಆಡ್ತಾ ಈಗ. ಬಾಳೆ ಎಲೆ ಊಟ ಸುಸ್ತಾಯ್ತಾಯ್ತಂತೆ ಫ್ರೆಂಡ್ಸ್. ಒಂದು ಫ್ರೆಂಡ್ಸ್, ನಾವು ಈಗ ಜಯನಗರ ಹೋಗ್ತಾ ಇದ್ದೀವಿ. ಯಾಕೆಂದರೆ ಸೋನದು 25ನೇ ತಾರೀಕು ಬರ್ತಡೇ ಇದೆ. ಈ ಮಂತು ಬಟ್ಟೆ ತರಕ್ಕೆ ಹೋಗ್ತಾಯಿದ್ದೀವಿ. ಇನ್ಯಾವ ಭಾನುವಾರನೂ ಫ್ರೀ ಇಲ್ವಲ್ಲ, ರಜಾ ಇದೆ ಅಂತ ಇವಾಗ ಹಂಗೆ ಅನ್ಕೊಂಡ್ವಿ ತೊಗೊಬಂದಿಟ್ಬಿಡೋಣ ಅಂತ ಅಲ್ವಡಮ್ಮ. ನಮ್ಮ ಹುಡುಗಂಗೆ ಫುಲ್ಲು ಸುಸ್ತಾಗಿದೆ. ಚುಂಪ ತೋರ್ಸಪ್ಪ. ಆದರೂ ಕರ್ಕೊ ಹೋಗ್ತಾಯಿದ್ದೀನಿ. ಚೇಂಜ್ ಮಾಡಕ್ಕೆ ಬಂದ್ವಿ. ಹುಡುಕ್ತಾವಳೆ ಡ್ರೆಸ್ನ, ಎಲ್ಲ ಹಳೆ ಕಾಲ ಡ್ರೆಸ್ ಇದ್ದಂಗೆ ಐತೆ ಅಂತ ಹೇಳ್ತಾವಳೆ. ನಾನೇ ನಂದಿಲ್ಲ, ನೀನು ಅಂದಿದ್ದು. ನಾನೇ ಅಂದಿದ್ದು. ಆಯಿತು, ಆಮೇಲೆ ಸಿಗ್ತೀವಿ. ಫ್ರೆಂಡ್ಸ್, ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. 1 ಅವರ್ ಶಾಪಿಂಗ್ ಮಾಡಿದ್ದೀವಿ. ಒಂದು 4 ಪ್ಲಸ್ 1 2 3 4 ಜೊತೆ ತೊಗೊಂಡಿದ್ದೀವಿ ಬಟ್ಟೆ. ಹುಡುಕಿ ಮನೆಗೆ ಹೋಗಿ ಸಿಗ್ತೀನಿ.
ಐಸ್ ಕ್ರೀಮ್ ತೊಗೊಳಕ್ಕೆ ಬಂದ್ವಿ ಫ್ರೆಂಡ್ಸ್. ನಾನು ಗಡ್ಬಡ್ ಆರ್ಡ್ರ್ ಮಾಡಿದ್ದೀನಿ. ಸಾಕು, ಅದನ್ನೇ 3 ಜನನೂ ಡಿವೈಡ್ ಮಾಡ್ಕೊಂಡು ತಿನ್ನೋಣ ಅಂತ, ಯಾಕಂದರೆ ಹೊಟ್ಟೆ ಹಶ್ವಾಗ್ತಾ ಇಲ್ಲ. ಇದನ್ನು ತಿಂದು ಮಲ್ಕೊಬಿಡೋದು ಅಷ್ಟೇ. ಇದು